ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗುರುಮೆ ಸುರೇಶ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮತ್ತೋರ್ವ ಹಿರಿಯರು ಮಟ್ಟ ರತ್ನಾಕರ್ ಹೆಗ್ಡೆಯವರು, ಅವರಿಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ದಿನಕರ್ ಶೆಟ್ಟಿ ಹೆರ್ಗ, ಅದೇ ರೀತಿ ರೇಷ್ಮಾ ಉದಯ್ ಶೆಟ್ಟಿ ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ತಿಂಗಳೆ ವಿಕ್ರಮಾರ್ಜುನ ಹೆಗ್ಡೆ, ದಿನಕರ್ ಬಾಬು, ಕುಂದಾಪುರದ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಇವರೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಬೈಂದೂರು ಅಧ್ಯಕ್ಷರಾದಂತಹ ಅನಿತಾ ಅವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಮ್ಮ ಪಕ್ಷದ ಅನೇಕ ಹಿರಿಯರು, ಮಾಜಿ ಅಧ್ಯಕ್ಷರುಗಳು ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಪಕ್ಷದ ಜಿಲ್ಲೆಯ ಅನ್ಯಾನ್ಯ ಜವಾಬ್ದಾರಿ ಹೊಂದಿರುವಂತಹ ಅನೇಕ ಸ್ವಾಗತವನ್ನು ಬಯಸ್ತಾ ಈ ಪ್ರತಿಭಟನೆಯನ್ನು ವರದಿ ಮಾಡಲಿಕ್ಕೆ ಮತ್ತು ಪ್ರತಿಭಟನೆಯ ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಪ್ರಚಾರವನ್ನು ಕೊಡಲಿಕ್ಕೆ ಆಗಮಿಸಿದಂತಹ ಎಲ್ಲ ದೃಶ್ಯ ಮತ್ತು बोलो भारत माता की जय, बोलो भारत माता की जय. ಭಾರತೀಯ ಜನತೆಯಲ್ಲಿ ಒಂದಷ್ಟು ದೇಶದ ರಾಜಕೀಯ ಪಕ್ಷಗಳು ಇವತ್ತು ಈ ದೇಶದ ಸುಭದ್ರತೆಗೆ ಮತ್ತು ದೇಶ ವಿರೋಧಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡಿ ಮಾಡಿರುವಂತಹ ಪ್ರತಿಭಟನೆಯ ಒಂದು ವಿದ್ಯಾರ್ಥಿಗಳ ಎಚ್ಚರಿಸಿ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಅವಶ್ಯಕತೆ ಇದೆ. ಜಿಲ್ಲೆಯ ದೇಶ ವಿರೋಧಿಗಳು ವಿಜೃಂಭಿಸಬಹುದು, ದೇಶದ ರಾಷ್ಟ್ರಧ್ವಜವನ್ನು ತಮ್ಮ ಹೆಗಲಿಗೆ ಹಾಕಿಕೊಂಡು ಕುಣಿದಾಡಬಹುದು, ದೇಶದ ಪ್ರಧಾನಿಯನ್ನು ಅಗೌರವದಿಂದ ಕಾಣಬಹುದು, ಇಲ್ಲ ಸಲ್ಲದ ಕೇಳಲಿಕ್ಕೆ ಅಸಹ್ಯವಾದ ಮಾತುಗಳಿಂದ ದೂಷಣೆಯನ್ನು ಮಾಡಬಹುದು. ಹಾಗಾಗಿ ಗಂಟೆಗೆ ಸುಪ್ರೀಂ ಕೋರ್ಟ್ನ ಕದವನ್ನು ತರ್ತಾರೆ. ಹಾಗೆ ನೀಟ್ ಪರೀಕ್ಷೆಯಲ್ಲಿ ಕೂಡ ಅಷ್ಟೇ ಏನಾಗಿದೆ, ನಾವು ಅದನ್ನು ಖಂಡಿತ ಒಪ್ಪುವುದಿಲ್ಲ. ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 2 ಸಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಹೋಗಿದ್ದಾರೆ. ಆದರೆ ನಮ್ಮವರು ಸಮಾಧಾನ ಮಾಡಿದ್ದಾರೆ. ಕೊನೆಗೂ ಹೇಳಿದ್ದಾರೆ, ಪ್ರಜಾಪ್ರಭುತ್ವ ರೀತಿಯಲ್ಲಿ ತಪ್ಪು ಯಾರೇ ಮಾಡಲಿ ನಾನು ಒಪ್ಕೊಳ್ತೇನೆ ಅಂತ ಹೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಏನಾಗ್ತದೆ, ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಅದೆಲ್ಲವನ್ನ ತಡೆಯುವಂತದ್ದು. ಅವ್ರು ಹೇಳ್ತಾರೆ ಮುಕ್ತ ಚರ್ಚೆ ಮಾಡೋಣ, ಮುಕ್ತ ಚರ್ಚೆ ಬನ್ನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಆಗಲ್ಲ, ಆ ರೀತಿಯಲ್ಲ, ಹೇಡಿಯ ರೀತಿಯಲ್ಲಿ ಇವತ್ತು ಅದನ್ನು ತಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಸಂಖ್ಯೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ಮುಂದಿನ 2 ಭಾರತ್ ಮಾತಾ ಕಿ ಬಹಳ ಚಂದವಾಗಿ ಸುರೇಶ್ ಶೆಟ್ಟಿ ಗುರುಮೆ ಅವರು ಒಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು ಮನದಲ್ಲಿ ನೆನೆಯುತ್ತಾ, ಬಹುಶಃ ಕೃಷ್ಣನ ನಾಡಿನಿಂದಲೇ ಇವತ್ತು ಸಹಕಾರ ಕೊಡಬೇಕೆಂಬ ಗೊತ್ತಿಲ್ಲದೆ ಇವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ವಿಷ ಬೀಜ ಮುತ್ತುವ ಮೂಲಕ ಕ್ರಾಪ್ರೋಚ್ಗಳೊಟ್ಟಿಗೆ ಸೇರಿಕೊಂಡು ನಮ್ಮ ದೇಶದ ಪ್ರಧಾನಿಯನ್ನು ಟೀಕೆ ಮಾಡುವಂತ ಕೆಲಸಕ್ಕೆ ಇವತ್ತು ರಾಹುಲ್ ಗಾಂಧಿ ಮುಂದಾಗಿದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಒಂದು ಮಾತನ್ನು ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಇವತ್ತು ಆಡಳಿತದಲ್ಲಿ ಉಂಟು. ಟಿವಿಕೆ ಪಕ್ಷ ಇವತ್ತು LTT ಪ್ರಭಾಕರನ್ನ ಒಂದು ಸಹಕಾರದೊಂದಿಗೆ ಅವರ 3 ಶಾಸಕರೊಂದಿಗೆ ಇವತ್ತು ಸರ್ಕಾರ ರಚನೆ ಮಾಡಿದ್ರೆ, ಇವತ್ತು ರಾಜೀವ್ ಗಾಂಧಿ ಯಾರು? ರಾಹುಲ್ ಗಾಂಧಿ ಅಪ್ಪ. ರಾಹುಲ್ ಗಾಂಧಿ ಅವನ ಅಪ್ಪನನ್ನು ಕೊಂದ ಈ LTT ಪಕ್ಷದವರ ಜೊತೆಗೆ ಕೈ ಜೋಡಿಸಿದ್ರೆ ಅವನ ಮನಸ್ಥಿತಿ ಅರ್ಥ ಮಾಡಬೇಕು. ಇವತ್ತು ಇಂತಹ ವ್ಯಕ್ತಿಗಳಿಂದ ನಮ್ಮ ದೇಶಕ್ಕೆ ಯಾವ ರೀತಿ ನ್ಯಾಯ ಕೊಡ್ಲಿಕ್ಕಾಗುವುದು ಎಂಬುದನ್ನು ಅರ್ಥ ಮಾಡಬೇಕು. ಅದರಿಂದಾಗಿ ನಾವೆಲ್ಲ ಕಾರ್ಯಕರ್ತ ಬಂಧುಗಳೇ ತಕ್ಷಣ ನಮ್ಮ ನಿರ್ಧಾರಗಳನ್ನು ನಾವು ಬದಲಾಯಿಸಿ ಈ ಕಾಕ್ರೋಚ್ ಇರ್ಬೋದು, ಅದಕ್ಕೆ ಬೆಂಬಲ ನೀಡುವಂತ SDPI ಇರ್ಬೋದು, ಇತರ ರಾಷ್ಟ್ರ ವಿರೋಧಿ ಯಾರು ಸಂಘಟನೆಗಳಿದೆ ಅದರ ಜೊತೆಗೆ ಕಾಂಗ್ರೆಸ್ ಅನ್ನು ಕಿತ್ತೊಯ್ಯುವಂತ ಒಂದು ಕೆಲಸವನ್ನು ನಾವು ಮಾಡಿದರೆ ಮಾತ್ರ ನಮ್ಮ ದೇಶದಲ್ಲಿ ನಾವು ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯ ಉಂಟು. ಇವತ್ತು ಯಾವ ರೀತಿ ಸೋನಂ ವಂಶ ಇರ್ಬೋದು, ಬೇರೆ ಬೇರೆ ಜನರು ಇವತ್ತು ಕಾಂಗ್ರೆಸ್ಸಿನ ನೇತೃತ್ವ ಹಿಡ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದರೆ ಬಹುಶಃ ಯಾವುದೇ ವಿದ್ಯಾರ್ಥಿಗಳ ಮೇಲೆ ಒಂದು ಕಾಳಜಿಯಿಂದ ಅಭಿಮಾನದಿಂದ ಅಲ್ಲ. ಇವತ್ತು 3 ವಿಚಾರಗಳನ್ನು ಮುಂದಿಟ್ಟುಕೊಂಡು ಅವರು ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ನಮ್ಮ ದೇಶದಲ್ಲಿ ಆಡಳಿತ ಮಾಡಿದ ನಂತರ ಇವತ್ತು FCR ಬಿಲ್ ಅನ್ನು ತರುವಂತಕ್ಕೆ ಮುಂದೆ ಆಗಿದ್ದಾರೆ. ಇವತ್ತು ಈ 2 ವ್ಯಕ್ತಿಗಳು, ಅಭಿಷೇಕ್ ಇರ್ಬೋದು, ಸೋನಂ ಕಾಕ್ರೋಚ್ ನಮ್ಮ ವಾಂಗ್ಶುಕ್ ಇರ್ಬೋದು, ಇವತ್ತು ಅವರು ಫಾರಿನ್ ಫಂಡಿಂಗ್ನ ಮೂಲಕ ಇವತ್ತು ದೇಶ ವಿರೋಧಿ ಸಂಘಟನೆಗಳಿಗೆ ಫಂಡಿಂಗ್ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಅಜಾಗ್ರತೆ ಇರ್ಬೋದು, ದೊಂಬಿ ಗಲಭೆಗಳನ್ನು ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾರೆ. ಆದರೆ FCR ಬಿಲ್ನ ಮೂಲಕ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಹೋಗಿ ಇವತ್ತು ಅವರಿಗೆ
ಹಣಗಳ ವ್ಯವಸ್ಥೆಗಳಾಗ್ತಿಲ್ಲ. ಹಣದ ಕೊರತೆಯಿಂದ ಇವತ್ತು ಅದನ್ನು ಬಿಲ್ಲನ್ನು ಪಾಸ್ ಮಾಡಬಾರ್ದು, ಆ ಮೂಲಕ ನರೇಂದ್ರ ಮೋದಿಗೆ ಒಂದು ಕಟ್ಟಿ ಹಾಕಬೇಕೆಂಬ ಉದ್ದೇಶ ಇಟ್ಕೊಂಡು ಇವತ್ತು ನೀಟ್ ವಿಚಾರದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ, ಕೆಲಸ ಕೇಳಿದ್ದಾರೆ. ಆದರೆ 95% ಮಿಕ್ಕಿದ ಯಾರು ಪ್ರತಿಭಟನೆ ಇದ್ದಾರಲ್ಲ, ಬಹುಶಃ ಅವರು ಯಾರು ವಿದ್ಯಾರ್ಥಿಗಳಲ್ಲ. ಅವರ ಇಡೀ ದಾಖಲೆಗಳನ್ನು ಜಾತಕಗಳನ್ನು ತೆಗೆದ್ರೆ ನಮಗೆ ಮುಂದಿನ ಗೊತ್ತಾಗ್ತದೆ. ಅದರ ಜೊತೆಗೆ ಈ ಇಬ್ಬರು ವ್ಯಕ್ತಿಗಳು ಕೂಡ ಈ ಟೆರರ್ ಸಂಘಟನೆಯ ಸಹಕಾರದೊಂದಿಗೆ ಈ ರೀತಿ ಅಜಾಗ್ರತೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದಾಗಿ ಇವತ್ತಿನ ದಿನ ಈ ದಿನವನ್ನು ನೀವು ಮಾರ್ಕ್ ಮಾಡಿ, ಖಂಡಿತವಾಗಿ ಇನ್ನೊಂದು 100 ದಿನ ಒಳಗೆ ಆ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಅವ್ರ ಇಡೀ ಜಾತಕವನ್ನು ಬಯಲು ಮಾಡುವ ಮೂಲಕ ಯಾರು ದೇಶ ಪ್ರೇಮಿಗಳು, ಯಾರು ದೇಶ ದ್ರೋಹಿಗಳು, ಯಾರು ವಿದ್ಯಾರ್ಥಿಗಳ ಪರವಾಗಿದ್ದಾರೆ, ಯಾರು ವಿದ್ಯಾರ್ಥಿಗಳ ವಿರೋಧವಾಗಿದೆ ಎಂಬುದನ್ನು ಸಾಬೀತುಪಡಿಸುವಂತ ಕೆಲಸ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿಕ್ಕಿದ್ದಾರೆ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ.